ಮಣ್ಣಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಬೇರೂರಿದ ಗಾಡ್ಗಿಲ್ ಗುರುತು ಭಾರತೀಯ ಪರಿಸರ ಚಳವಳಿಯ ದಿಕ್ಕನ್ನೇ ಬದಲಿಸಿದ, ವಿಜ್ಞಾನವನ್ನ ಜನರ ಹತ್ತಿರಕ್ಕೆ ತಂದ ಜನರ ವಿಜ್ಞಾನಿ ಡಾಕ್ಟರ್ ಮಾಧವ್ ಗಾಡ್ಗಿಲ್ ಇಂದು ನಮ್ಮನ್ನ ಅಗಲಿದ್ದಾರೆ. ಅವರ ನಿಧನದೊಂದಿಗೆ ಭಾರತ ಕೇವಲ ಒಬ್ಬ ಮಹಾನ್ ಪರಿಸರ ವಿಜ್ಞಾನಿಯನ್ನಷ್ಟೇ ಅಲ್ಲ, ಪರಿಸರ ಮತ್ತು ಅಭಿವೃದ್ಧಿಯ ನಡುವಿನ ಸಮತೋಲನವನ್ನ ಪ್ರಶ್ನಿಸಿದ ಚಿಂತಕನನ್ನು ಕಳೆದುಕೊಂಡಿದೆ. ವಿಶೇಷವಾಗಿ ಕರ್ನಾಟಕದೊಂದಿಗೆ ಅವರ ಸಂಬಂಧ ಮತ್ತು ಗಾಡ್ಗಿಲ್ ಆಯೋಗದ ಮೂಲಕ ಎದ್ದ ವಿವಾದಗಳು ಇಂದಿನ ದಿನದಲ್ಲಿ ಇನ್ನಷ್ಟು ಅರ್ಥಪೂರ್ಣವಾಗಿ ನೆನಪಿಸುತ್ತಿವೆ. ಮಾಧವ್ ಗಾಡ್ಗಿಲ್ ಅವರು ಅಗಲಿದರು. ಕನ್ನಡದ ಮಣ್ಣಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಅವರ ಗುರುತು ಬೇರೂರಿದೆ. 1942ರಲ್ಲಿ ಪುಣೆಯಲ್ಲಿ ಜನಿಸಿದ ಗಾಡ್ಗಿಲ್ ಬಾಲ್ಯದಿಂದಲೇ ಪ್ರಕೃತಿ ಮತ್ತು ಪಕ್ಷಿಗಳೊಂದಿಗೆ ಆಳವಾದ ನಂಟು ಬೆಳೆಸಿಕೊಂಡಿದ್ದರು. ಪಕ್ಷಿ ವೀಕ್ಷಕರಾಗಿದ್ದ ತಂದೆಯ ಪ್ರೇರಣೆಯಿಂದ ಪರಿಸರದ ಮೇಲಿನ ಕುತೂಹಲ ಗಾಢವಾಯಿತು. ಹಾರ್ವರ್ಡ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದರೂ ಅವರು ತಮ್ಮನ್ನ ಎಂದಿಗೂ ಎಲೈಟ್ ವಿಜ್ಞಾನಿ ಅಂತ ಕರೆದುಕೊಳ್ಳಲಿಲ್ಲ ಅನ್ನೋದು ಅಚ್ಚರಿಯ ಸಂಗತಿ. ವಿಜ್ಞಾನವು ಜನರಿಗಾಗಿ, ಅವರ ಒಳಿತಿಗಾಗಿ ಇರಬೇಕು ಎಂಬ ನಂಬಿಕೆಯೇ ಅವರನ್ನ ಜನರ ವಿಜ್ಞಾನಿಯನ್ನಾಗಿ ರೂಪಿಸಿತ್ತು. ಕರ್ನಾಟಕ ಮತ್ತು ಗಾಡ್ಗಿಲ್ ಸಂಗಮ. ಗಾಡ್ಗಿಲ್ ಅವರ ಜೀವನದ ಬಹುಮುಖ್ಯ ಅಧ್ಯಾಯಗಳು ಕರ್ನಾಟಕದಲ್ಲೇ ರೂಪುಗೊಂಡಿದ್ದಾವೆ. 1973ರಲ್ಲಿ ಅವರು ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ಸೇರಿದರು. ಮುಂದಿನ 31 ವರ್ಷಗಳ ಕಾಲ ಅವರು ಅಲ್ಲಿಗೆ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಸೆಂಟರ್ ಫಾರ್ ಇಕಾಲಜಿಕಲ್ ಸೈನ್ಸಸ್ ಅನ್ನ ಸ್ಥಾಪಿಸಿದರು. ಈ ಕೇಂದ್ರವೇ ಮುಂದೆ ಭಾರತದಲ್ಲಿ ಪರಿಸರ ವಿಜ್ಞಾನದ ಪ್ರಮುಖ ತೊಟ್ಟಿಲಾಗಿ ಬೆಳೆದಿದ್ದು ಇತಿಹಾಸ. ರಾಜ್ಯದಲ್ಲಿಯೇ ವ್ಯಾಪಕ ಅಧ್ಯಯನ. 1970ರ ದಶಕದಲ್ಲಿ ಗಾಡ್ಗಿಲ್ ಮತ್ತು ಅವರ ತಂಡ ಬಂಡೀಪುರ, ದಾಂಡೇಲಿ ಸೇರಿ ಕರ್ನಾಟಕದ 85 ಅರಣ್ಯ ಶ್ರೇಣಿಗಳಲ್ಲಿ ವ್ಯಾಪಕ ಕ್ಷೇತ್ರ ಅಧ್ಯಯನ ನಡೆಸಿದರು. ಈ ಸಂಶೋಧನೆಗಳು ಕರ್ನಾಟಕದ ಅರಣ್ಯ ಮತ್ತು ಪರಿಸರ ನೀತಿಗಳ ಮೇಲೆ ದೀರ್ಘಕಾಲೀನ ಪ್ರಭಾವ ಬೀರಿದವು. ಅವರು ಕೇವಲ ಅರಣ್ಯವನ್ನ ಅಧ್ಯಯನ ಮಾಡಲಿಲ್ಲ, ಅರಣ್ಯದೊಳಗೆ ಬದುಕುವ ಬುಡಕಟ್ಟು ಜನಾಂಗ, ರೈತರು, ಮೀನುಗಾರರ ಜ್ಞಾನವನ್ನು ವಿಜ್ಞಾನಕ್ಕೆ ಸಮಾನವಾಗಿ ಪರಿಗಣಿಸಿದ್ದು ಅವರ ಕಾರ್ಯವೈಖರಿಗೆ ಸಾಕ್ಷಿಯಾಗಿದೆ. ಗಾಡ್ಗಿಲ್ ಆಯೋಗ ಮತ್ತು ವಿವಾದ. ಈ ಗಾಡ್ಗಿಲ್ ಆಯೋಗ ರಚಿಸದೇ ಇದ್ದರೆ, ಅದು ವಿವಾದದ ರೂಪದಲ್ಲಿ ಮುನ್ನೆಲೆಗೆ ಬರದೇ ಇದ್ದರೆ ಗಾಡ್ಗಿಲ್ ಸಹ 10ರಲ್ಲಿ ಒಬ್ಬರಾಗಿ ಉಳಿತಾ ಇದ್ರು. ಈ ಆಯೋಗದಿಂದಲೇ ಅವರ ದೂರದೃಷ್ಟಿ ಚಿಂತನೆ ಅಂದು ಮಲೆನಾಡಿನ ಜನರ ಕಣ್ಣು ತೆರೆಯಲು ಸಾಕ್ಷಿಯಾಯಿತು. 2011ರಲ್ಲಿ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿಯ ಅಧ್ಯಕ್ಷರಾಗಿ ಗಾಡ್ಗಿಲ್ ನೇಮಕವಾದರು. ಅವರ ನೇತೃತ್ವದಲ್ಲಿ ರಚನೆಯಾದ ಗಾಡ್ಗಿಲ್ ವರದಿ ಪಶ್ಚಿಮ ಘಟ್ಟಗಳ 75% ಪರಿಸರವನ್ನ ಪರಿಸರ ಸೂಕ್ಷ್ಮ ವಲಯ ಅಂತ ಘೋಷಿಸಲು ಶಿಫಾರಸು ಮಾಡಿತು. ವರದಿಗೆ ಭಾರೀ ವಿರೋಧ. ಕರ್ನಾಟಕದ ಮೂಲಕ ಹಾದು ಹೋಗುವ ಪಶ್ಚಿಮ ಘಟ್ಟಗಳ ಭಾಗಕ್ಕೂ ಈ ವರದಿ ಅನ್ವಯಿಸಿತು. ಇದೇ ಕಾರಣಕ್ಕೆ ಕರ್ನಾಟಕದಲ್ಲಿ ಈ ವರದಿ ಭಾರೀ ವಿವಾದಕ್ಕೆ ಕಾರಣವಾಗಿತು. ಅಭಿವೃದ್ಧಿ ವಿರೋಧಿ ಅಂತ ಕೆಲವರು ಆರೋಪಿಸಿದ್ರೆ, ರಾಜಕೀಯವಾಗಿ ಅನುಕೂಲಕರವಲ್ಲ ಅನ್ನೋ ಕಾರಣಕ್ಕೆ ವರದಿಯನ್ನ ಕಡೆಗಣಿಸಲಾಯಿತು. ಗಣಿಗಾರಿಕೆ, ಅಣೆಕಟ್ಟು, ರಸ್ತೆ, ರಿಯಲ್ ಎಸ್ಟೇಟ್ ಹಿತಾಸಕ್ತಿಗಳಿಗೆ ಈ ವರದಿ ದೊಡ್ಡ ಅಡ್ಡಿಯಾಯಿತು. ಅನಿಯಂತ್ರಿತ ಅಭಿವೃದ್ಧಿ ಭೂಕುಸಿತ, ಪ್ರವಾಹ ಮತ್ತು ದೀರ್ಘಕಾಲೀನ ಪರಿಸರ ವಿನಾಶಕ್ಕೆ ಕಾರಣವಾಗುತ್ತೆ ಅಂತ ಅಂದೇ ಗಾಡ್ಗಿಲ್ ಮನಗಂಡಿದ್ದರು. ಕಾಲವೇ ಉತ್ತರ ಕೊಟ್ಟಿತು. ವರ್ಷಗಳ ನಂತರ ಕೇರಳ ಮತ್ತು ಪಶ್ಚಿಮ ಘಟ್ಟಗಳ ಹಲವು ಭಾಗಗಳಲ್ಲಿ ಸಂಭವಿಸಿದ ಭೀಕರ ಪ್ರವಾಹಗಳು ಮತ್ತು ಭೂಕುಸಿತಗಳು ಗಾಡ್ಗಿಲ್ ಅವರ ಮಾತುಗಳನ್ನ ಸತ್ಯ ಅಂತ ಸಾಬೀತುಪಡಿಸಿದವು. ಅವರು ಹೇಳಿದಂತೆ ಇದು ಕೇವಲ ಪರಿಸರ ಸಮಸ್ಯೆಯಲ್ಲ, ಮಾನವ ಬದುಕಿನ ಪ್ರಶ್ನೆ ಅನ್ನೋದನ್ನ ಸಾರಿ ಸಾರಿ ಹೇಳಿತ್ತು. ರಾಜ್ಯದೊಂದಿಗೆ ಭಾವನಾತ್ಮಕ ಸಂಬಂಧ. ಗಾಡ್ಗಿಲ್ ಅವರಿಗೆ ಕರ್ನಾಟಕದೊಂದಿಗೆ ಭಾವನಾತ್ಮಕ ಸಂಬಂಧವೂ ಇತ್ತು. ಅವರು ಕನ್ನಡದಲ್ಲಿ ನಿರರ್ಗಳವಾಗಿ ಮಾತನಾಡುತ್ತಿದ್ದರು, ಅಲ್ಲದೆ ಬರಿತಾ ಇದ್ದರು. ಕರ್ನಾಟಕ ಯೋಜನಾ ಮಂಡಳಿಯ ಸದಸ್ಯರಾಗಿದ್ದಾಗ ತಮ್ಮ ಅಭಿಪ್ರಾಯಗಳನ್ನ ಕನ್ನಡದಲ್ಲೇ ಮಂಡಿಸುತ್ತಿದ್ದರು. ಈ ಕಾರಣಕ್ಕೆ ವಿಜ್ಞಾನಿ ಮತ್ತು ಸಾಮಾನ್ಯ ಜನರ ನಡುವೆ ಅಪರೂಪದ ಸೇತುವೆಯಾಗಿ ಅವರು ನಿಂತಿದ್ದರು. 1983ರಲ್ಲಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿದ್ದು ಈ ಸಂಬಂಧಕ್ಕೆ ಸಾಕ್ಷಿಯಾಗಿದೆ. ಒಬ್ಬ ಪರಿಸರವಾದಿಗೆ ಪ್ರಕೃತಿಯೇ ಸರ್ವಸ್ವ ಅನ್ನೋದನ್ನ ಸಾರಿದ ಮೇಧಾವಿ, ಪ್ರಕೃತಿಯನ್ನ ನಾಶಗೊಳಿಸಿ ಅಭಿವೃದ್ಧಿ ಮಾಡಬೇಕಾದದ್ದು ಏನೂ ಇಲ್ಲ ಎಂದ ಜನಧ್ವನಿ ಇನ್ನಿಲ್ಲ. ಆದರೆ ಅವರ ಆಶಯಗಳು ಪ್ರಕೃತಿಯನ್ನ ಸುತ್ತುವರೆದಿವೆ. ಇಂದು ಅವರ ನಿಧನದೊಂದಿಗೆ ನಾವು ಒಬ್ಬ ವಿಜ್ಞಾನಿ ಮಾತ್ರವಲ್ಲ, ಜನರ ಪರ ನಿಂತ ಧ್ವನಿಯನ್ನೂ ಕಳೆದುಕೊಂಡಿದ್ದೇವೆ.
ಇಂದಿಗೂ ಕರ್ನಾಟಕದ ಪಶ್ಚಿಮ ಘಟ್ಟಗಳು, ಅರಣ್ಯಗಳು ಮತ್ತು ನದಿ ಇವೆಲ್ಲವೂ ಅವರ ನೆನಪನ್ನ ಮೌನವಾಗಿ ಹೊತ್ತುಕೊಂಡಿವೆ. ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.